ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಶುದ್ಧ ದ್ವಿತೀಯ ಭಾನುವಾರ ದಿನಾಂಕ 19/4/2026. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಭಾನುವಾರ, ತಿಥಿ ಬಂದು ದ್ವಿತೀಯ, ಹಗಲು 1 ಗಂಟೆ 13 ನಿಮಿಷದವರೆಗೂ, ನಕ್ಷತ್ರ ಬಂದು ಭರಣಿ ನಕ್ಷತ್ರ ಬೆಳಿಗ್ಗೆ 9:23ವರೆಗೂ, ಯೋಗ ಬಂದು ಆಯುಷ್ಮಾನ್, ಕರ್ಣ ಬಂದು ಕೋಲವ. ಇನ್ನು ರಾಹುಕಾಲ ಗುಳಿಕಾಲಗಳಿಗೆ ಬಂದಾಗ ರಾಹುಕಾಲ 4:30ರಿಂದ 6, ಗುಳಿಕ ಕಾಲ 3ರಿಂದ 4:30, ಅರ್ಧಪರರೆ 10:30ರಿಂದ 12, ಯಮಗಂಟಕ್ಕೆ ಬಂದು 12ರಿಂದ 1:30 ಮತ್ತು ಅಮೃತ ಗಡಿಗಳ ದಿನ 10:30ರಿಂದ 12ವರೆಗೂ ಇರ್ತದೆ. ಇನ್ನು ಈ ದಿನದ ವಿಶೇಷ ಏನಪ್ಪ ಅಂದರೆ ಪಕ್ಷಾಂತರಚಾರ. ವೃಷಭ ರಾಶಿಗೆ ಶುಕ್ರನ ಪ್ರವೇಶ ಮಾಡಿ, ಶುಕ್ರನ ಪ್ರವೇಶ ಮಾಡಿದ್ರೆ ಬಹಳಷ್ಟು ಜನಗಳಲ್ಲಿ ಗ್ರಹಗತಿಗಳು ಬದಲಾವಣೆ ಆಗ್ತದೆ. ಯಾಕಂದರೆ ಶುಕ್ರನ ಲಗ್ನಕಾರಕನು. ಯಾವ್ರಿಗೆ ಜನ್ಮ ಲಗ್ನದ ಸಪ್ತಸ್ಥಾನದಲ್ಲಿ ಶುಕ್ರನಿದ್ದಾಗ ಅವರಿಗೆ ಕಂಕಣ ಕೂಡಿ ಬರ್ತದೆ, ಮತ್ತು ಈ ಕಂಕಣ ಇದ್ದವರಿಗೆ ಕಂಕಣ ಬರ್ತಕ್ಕಂಥ ಒಂದು ವಿಶೇಷ ಇರತಕ್ಕಂಥದ್ದು. ಶುಕ್ರ ಚಲನೆಯಿಂದ ಆರೋಗ್ಯ ಬರ್ತಕ್ಕಂಥದ್ದು, ಈ ಸತಿಪತಿಗಳಲ್ಲಿ ಒಳ್ಳೆಯ ಬಾಂಧವ್ಯ ಬೆಳೀತಕ್ಕಂಥದ್ದು, ಇವೆಲ್ಲ ಶುಕ್ರನ ಕೊಡುಗೆ ಆಗಿರ್ತಕ್ಕಂಥದ್ದು. ಮತ್ತು ಇನ್ನು ದ್ವಾದಶ ರಾಶಿಗಳ ದಿನಭೂಷಿಕೆ ಬಂದಾಗ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ರೈತರಿಗೆ ಅಲ್ಪ ಪ್ರಗತಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಶುಭ, ಎಲ್ಲ ರೀತಿಯ ವ್ಯವಸಾಯಗಾರರಿಗೆ ಮಿಶ್ರ ಫಲಗಳು. ಈ ಮೇಷರಾಶಿಯವರು ಕಾಂಡಿಮೆಂಟ್ಸ್ ಯಾರಿಟ್ಟಿರ್ತಾರೆ, ಬ್ರೆಡ್ ಅಂಗಡಿ ಯಾರಿಟ್ಟಿರ್ತಾರೆ, ಸ್ವೀಟ್ಸ್ ಯಾರಿಟ್ಟಿರ್ತಾರೆ, ಅವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಸೂರ್ಯನಾರಾಯಣ ಭಗವಾನನನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ದೃಷ್ಟಿ, ಹಳದಿ ಅದೃಷ್ಟ ಬಣ್ಣ. ಅದು ವೃಷಭರಾಶಿಗೆ ಬಂದಾಗ ಮನೆಯಲ್ಲಿ ಸಂತಸದ ವಾತಾವರಣ, ವೃಥಾ ಖರ್ಚುಗಳು, ಅದಲ್ಲದೆ ಈ ಸೊಪ್ಪು ಮುಂತಾದ ಸೊಪ್ಪು, ಅದು ಕರಿಬೇವಿನ ಸೊಪ್ಪು ಆಗ್ಬೋದು, ಹರಿಬೇವಿನ ಸೊಪ್ಪು ಆಗ್ಬೋದು, ಸೊಪ್ಪು ಯಾರು ಬೆಳೆದಿರ್ತಾರೆ, ತರಕಾರಿ ಯಾರು ಬೆಳೆದಿರ್ತಾರೆ ಅವರಿಗೆ ಒಳ್ಳೆಯ ಲಾಭದಾಯಕವಾಗ್ತಕ್ಕಂಥ ದಿನ ಇವತ್ತು. ಯಾರೋ ತಂಪು ಪಾನೀಯಗಳು ಮಾರ್ತಾರೆ ಅಂಗಡಿಗಳಿಟ್ಕೊಂಡು, ಅವ್ರಿಗೆ ಈ ದಿನ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಆದಿತ್ಯ ಕವಚವನ್ನು ಪಠಿಸಿ ಅಥವಾ ಕೇಳಿರಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದೃಷ್ಟಿ, ಕೆಂಪು ಅದೃಷ್ಟ ಬಣ್ಣ. ಆತ್ಮೀಯ ಮಿಥುನ ರಾಶಿಗೆ ಬಂದಾಗ ನೀಗಲಿರುವ ಹಣಕಾಸು ಕೊರತೆ, ಇಷ್ಟು ದಿನ ಸ್ವಲ್ಪ ಹಣಕಾಸು ಕೊರತೆ ಇರ್ತಕ್ಕಂಥ ಮಿಥುನ ರಾಶಿಯವರಿಗೆ ಅದು ನೀಗುತ್ತದೆ. ದೂರದ ಪ್ರಯಾಣ ಶುಭ, ಎಲ್ಲ ಶುಭಕರವಾಗಿರ್ತಕ್ಕಂಥದ್ದು. ಎಲ್ಲ ರೀತಿಯ ಕಾರ್ಮಿಕರಿಗೆ ನೀರಸವಾದ ದಿನ. ಸರ್ಕಾರಿ ನೌಕರರಾಗಿರ್ಬೋದು, ಫ್ಯಾಕ್ಟ್ರಿಗಳಿಗೆ ಹೋಗ್ಬೋದು, ಕೃಷಿ ಕಾರ್ಮಿಕರಿಗಾಗ್ಬೋದು, ಬೇರೆ ಯಾವುದೇ ಕಾರ್ಯಕ್ರಮರಾಗಿರ್ಬೋದು, ಅಸಂಘಟಿತ ಕಾರ್ಯಕ್ರಮರಾಗಿರ್ಬೋದು, ಅವರಿಗೆಲ್ಲ ಏನಪ್ಪ ಅಂದರೆ ಇವತ್ತು ಉತ್ತಮ ದಿನ ಆಗಿದ್ದರೂ ಸಹ ಅವ್ರಿಗೇನೋ ಒಂಥರ ನೀರಸವಾದ ದಿನ. ಕಾರ್ಮಿಕರಿಗೆ ಯಾವುದು ಕೆಲಸ ನಡೆಯೋದಿಲ್ಲ. ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಐಸ್ ಕ್ರೀಮ್ ಪಾರ್ಲರ್ಗೆ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕ ಆಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಸೂರ್ಯ ಅಷ್ಟೋತ್ತರ ಶತನಾಮವನ್ನು ಪಠಿಸಿ ಅಥವಾ ಕೇಳಿರಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಉತ್ತಮ ಲಾಭಕರವಾಗಿರ್ತಕ್ಕಂಥ ದಿನ. ಬಂಧು ಮಿತ್ರರ ಭೇಟಿ, ಆರ್ಥಿಕ ಪ್ರಗತಿ. ಈ ಆಯಿಲ್ ಸೀಡ್ಸ್, ಎಣ್ಣೆಕಾಳುಗಳು, ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ, ಬೇರೆ ಬೇರೆ ಎಣ್ಣೆಗಳಿರ್ತಕ್ಕಂಥ ಕಾಳುಗಳು ಯಾರು ಬೆಳೆದಿರ್ತಾರೆ ರೈತರು, ಅವರಿಗೆ ಉತ್ತಮವಾದ ಲಾಭದಾಯಕವಾದ ದಿನ. ಕಟ್ಟಡ ಸಲಕರಣೆ ಮಾಡ್ತಕ್ಕಂಥವ್ರು, ಇಟ್ಟಿಗೆ, ಗ್ರಾನೈಟು, ಸಿಮೆಂಟ್ ಇಂಥದ್ದು ಮಾಡ್ತಕ್ಕಂಥವ್ರಿಗೂ ಸಹ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಆದಿತ್ಯ ಹೃದಯವನ್ನು ಪಠಿಸಿ ಅಥವಾ ಕೇಳಿರಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿ ದಿಕ್ಕು, ಕಿತ್ತಲ ದೃಷ್ಟಿ ಬಣ್ಣ. ಅಂತ ಸಿಂಹರಾಶಿಗೆ ಬಂದಾಗ ಕ್ಷೇತ್ರ ದರ್ಶನ ಯೋಗ, ಮಕ್ಕಳಿಂದ ಶುಭ ಸುದ್ದಿ, ರೈತರಿಗೆ ವ್ಯವಸಾಯದಲ್ಲಿ ಹಿನ್ನಡೆ. ಈ ಬುಕ್ಸು, ಸ್ಟೇಷನರಿ ಸಾಮಾನು ಯಾರು ಮಾರ್ತಾರೆ ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸೂರ್ಯಮಂಡಲ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ. 3 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ದೂರದ ಪ್ರಯಾಣ, ಪ್ರಯಾಣದಿಂದ ಲಾಭ, ಕಾರ್ಮಿಕರಿಗೆ ಸಂತಸದ ದಿನ, ಗುತ್ತಿಗೆದಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ದ್ರಾಕ್ಷಿ, ಅನಾನಸು, ಪಪ್ಪಾಯಿ, ಈ ಕಲ್ಲಂಗಡಿ, ಕರ್ಬೂಜ ಇವನ್ನು ಬೆಳೆದಿರ್ತಕ್ಕಂಥ ರೈತರಿಗೆ ಮಾರ್ಕೆಟಲ್ಲಿ ಒಳ್ಳೆ ಬೆಳೆ ಸಿಗ್ತಕ್ಕಂಥದ್ದು. ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥ ಅಂಗಡಿಗಳವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ. ನೀವು ಸಹ ಆದಿತ್ಯ ಹೃದಯವನ್ನು ಪಠಿಸಿ. 4 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಜೀವನದಲ್ಲಿ ಯಶಸ್ಸು, ಉತ್ತಮ ಹಣದ ಒಳಹರಿವು, ಬಂಧು ಮಿತ್ರರ ಭೇಟಿ, ರೇಷ್ಮೆ, ಹೈನುಗಾರಿಕೆ, ತೋಟಗಾರಿಕೆಯಲ್ಲಿ ಲಾಭದಾಯಕವಾಗಿರ್ತಕ್ಕಂಥ ದಿನ. ವೈದ್ಯ ವೃತ್ತಿಯವರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದಾದರೆ ನೀವು ನವಗ್ರಹ ಸೂಕ್ತವನ್ನು ಪಠಿಸಿ. 6 ಅದೃಷ್ಟ ಸಂಖ್ಯೆ ವಾಯುವ್ಯ, ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಉತ್ತಮ ಹಣದ ಒಳಹರಿವು, ಜಾನು ವ್ಯಾಪಾರಿಗಳಿಗೆ ಶುಭ. ಈ ಹಸುಗಳು, ಕರುಗಳು, ಮೇಕೆಗಳು
ಯಾರು ವ್ಯಾಪಾರ ಮಾಡ್ತಾರೆ ಸಂತೆಗಳಲ್ಲಿ ಜಾತ್ರೆಗಳಲ್ಲಿ ಅವ್ರಿಗೆ ಒಳ್ಳೆ ಲಾಭದಾಯಕವಾಗಿರತಕ್ಕಂಥ ದಿನ. ಅಣಬೆ, ಶುಂಠಿ, ತಂಬಾಕು ಬೆಳೆಗಾರರಿಗೆ ಉತ್ತಮ ಕಾರ್ಯಪ್ರಗತಿ. ಒಳ್ಳೆ ರೈತರಿಗೆ ಮಾರ್ಕೆಟಬಿಲಿಟಿ ಅಲ್ಲ, ರೈತರಿಗೆ ಅವ್ರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಕಳೆ ತೆಗೆಯೋದು, ಔಷಧ ಹೊಡೆಯೋದು, ಇಂಥದ್ರ ಬಿತ್ತನೆ ಮಾಡ್ತಕ್ಕಂಥದ್ದು ಪ್ರಗತಿ ಇರ್ತಕ್ಕಂಥದ್ದು ಭಾಳ ಮುಖ್ಯ. ಇವರಿಗೆಲ್ರಿಗೂ ಉತ್ತಮ ಕಾರ್ಯಪ್ರಗತಿ. ಹೂವು ಹಣ್ಣು ತರಕಾರಿ ಮಾರೋರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹನುಮಾನ್ ಚಾಲೀಸವನ್ನು ಪಠಿಸಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ಆದ್ಮೇಲೆ ಧನುಸು ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸ್ಥಿರತೆ, ಪ್ರಯತ್ನಗಳಲ್ಲಿ ಸಫಲತೆ, ಗೃಹ ಸೌಖ್ಯ, ನೀರಾವರಿಯಲ್ಲಿ ಒಳ್ಳೆಯ ತರಕಾರಿ ಬೆಳೀತಕ್ಕಂಥವ್ರು, ಹೂವು ಬೆಳೀತಕ್ಕಂಥವ್ರು, ಭತ್ತ, ಕಬ್ಬು, ರಾಗಿ, ಕಡಲೆಕಾಯಿ ಬೆಳೀತಕ್ಕಂಥವ್ರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಇವತ್ತು. ಯಾರು ಕೂಲ್ ಡ್ರಿಂಕ್ಸು ಮಾರ್ತಾರೆ, ಐಸ್ ಕ್ರೀಮ್ ಪಾರ್ಲರ್ ಇಟ್ಟಿರ್ತಾರೆ, ಅವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ರಾಮಾಷ್ಟೋತ್ತರವನ್ನು ಪಠಿಸಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಕ್ಷೇತ್ರ ದರ್ಶನ ಯೋಗ, ಉತ್ತಮ ಹಣದ ಒಳಹರಿವು. ಸ್ವಉದ್ಯೋಗಿಗಳಿಗೆ, ಗುಡಿ ಕೈಗಾರಿಕೆಯಲ್ಲಿರ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಯಾರು ರೆಡಿಮೇಡ್ ಮೆಟೀರಿಯಲ್ಸ್ ಯಾವುದಾದ್ರೂ ಆಗ್ಬೋದು, ರೆಡಿಮೇಡ್ ಮೆಟೀರಿಯಲ್ಸು, ವಸ್ತ್ರ ಆಗ್ಬೋದು, ಫುಡ್ ಆಗ್ಬೋದು, ಎಲೆಕ್ಟ್ರಾನಿಕ್ ಡಿವೈಸಸ್ ಆಗ್ಬೋದು, ಎಲೆಕ್ಟ್ರಿಕಲ್ ಡಿವೈಸಸ್ ಆಗ್ಬೋದು, ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳಿಗೆ ಒಳ್ಳೆ ಮಾರ್ಕೆಟಬಲ್ ಇರತಕ್ಕಂಥದ್ದು. ಸೂರ್ಯ ನಮಸ್ಕಾರವನ್ನು ಮಾಡಿ ನೀವು. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವೃತ್ತಿಪರರಿಗೆ ಶುಭ ದಿನ, ಉತ್ತಮ ಲಾಭದಾಯಕವಾಗಿರ್ತಕ್ಕಂಥ ದಿನ. ಬಂಧುವರ್ಗದವರ ಭೇಟಿ, ರೇಷ್ಮೆ ಕೃಷಿ, ಹೈನುಗಾರಿಕೆ, ಅಣಿಗೆ ಬೇಸಾಯದಲ್ಲಿ ಈ ದಿನ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಜವಳಿ ಗಾರ್ಮೆಂಟ್ಸ್ ಇಟ್ಟವರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಸೂರ್ಯನಿಗೆ ವಂದಿಸಿ ಬೆಳಗ್ಗೆ ಎದ್ದು ಸೂರ್ಯನಿಗೆ ಇಲ್ಲಿಂದ ಕೆಳಗಿಂದ ಹೂವು ಒಂದು ಎಸ್ದ ತನಕ, ಸ್ವಾಮಿ ನಮಗೆ ಧೈರ್ಯ ಕೊಡು, ಶೌರ್ಯ ಕೊಡು ಅಂತ ಪ್ರಾರ್ಥನೆ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಗಿವೆ ಅದಕ್ಕೆ ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಆರ್ಥಿಕ ಮುನ್ನಡೆ, ಮನೆಯಲ್ಲಿ ಸಂತಸದ ವಾತಾವರಣ, ಕ್ಷೇತ್ರ ದರ್ಶನ ಯೋಗ. ಕಾಫಿ, ಟೀ, ರಬ್ಬರು, ಅಡಿಕೆ, ಏಲಕ್ಕಿ ಯಾರು ಬೆಳೀತಾರೆ ಪ್ಲಾಂಟೇಷನಲ್ಲಿ, ಪ್ಲಾಂಟರ್ಸು, ಅವರಿಗೆ ಒಳ್ಳೆ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಜವಳಿ ಅಂಗಡಿಗಳಿಗೆ, ಗಾರ್ಮೆಂಟ್ಸ್ಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಸಹ ಸೂರ್ಯಮಂಡಲ ಸೂಕ್ತವನ್ನು ಪಠಿಸಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ಗೋಚಾರ ಫಲ ಆಗಿರ್ತಕ್ಕಂಥದ್ದು. ಆದ್ಮೇಲೆ ನಿಮಗೆಲ್ಲರಿಗೂ ಆ ಸೂರ್ಯ ಭಗವಾನನ ದಯದಿಂದ ಒಳ್ಳೆ ಧೈರ್ಯ ಶೌರ್ಯ ಸಿಗಲಿ ಅಂತೇಳಿ ಸೂರ್ಯ ಭಗವಾನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನದ ಸಾಯಸ್ಕೃತಿ ಜ್ಯೋತಿಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.